ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ವಿಶೇಷವಾಗಿ ಚಿಕ್ಕಮಗಳೂರು ಮತ್ತು ಉಡುಪಿ ಏನು ಲೋಕಸಭಾ ಕ್ಷೇತ್ರ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಮಗೆ ಒಂದು CRPF ವುಮನ್ ಕಂಪ್ನಿ ಒಂದು ರೀಚ್ ಆಗಿದೆ. ಮೊನ್ನೆ ನೈಟು ಅವರಿಗೆ ನಾವು ತೇಗೂರು ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಜಿಲ್ಲಾಡಳಿತ ವತಿಯಿಂದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇವತ್ತಿನ ದಿನ ನಾವು ಏನದು ಕಂಪ್ನಿಗಳು ಈಗ ಬಂದಿದೆ ಆಲ್ರೆಡಿ, ಮತ್ತು ಮುಂದೆ ಬರ್ತಕ್ಕಂಥ ಕಂಪ್ನಿಗಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಅಂದರೆ ಈಗ ಏನು ಸೆಂಟ್ರಲ್ ಫೋರ್ಸಸ್ ಬರುತ್ತೆ, ಆ ಸೆಂಟ್ರಲ್ ಫೋರ್ಸಸ್ಸಿಂದ ಫ್ಲ್ಯಾಗ್ ಮಾರ್ಚ್ ಆಗ್ತಕ್ಕಂಥದ್ದು ಸೆನ್ಸಿಟಿವ್ ಏರಿಯಾಗಳಲ್ಲಿ. ಆಮೇಲೆ ಆ ಸೆನ್ಸಿಟಿವ್ ಏರಿಯಾಗಳಲ್ಲಿ ಪಬ್ಲಿಕ್ ಜೊತೆ ಸೆಂಟ್ರಲ್ ಫೋರ್ಸಸ್ದವರು ಇಂಟ್ರಾಕ್ಷನ್ ಮಾಡಿ ಅವ್ರಿಗೆ ಧೈರ್ಯ ತುಂಬತಕ್ಕಂಥದ್ದು, ಅವ್ರಿಗೆ ಆತ್ಮವಿಶ್ವಾಸನ ತುಂಬತಕ್ಕಂಥದ್ದು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಎರಡು ಚಟುವಟಿಕೆಗಳು ನಿರಂತರವಾಗಿ ಇನ್ಮೇಲೆ ನಡೆಯುತ್ತೆ. ದಿನಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಫ್ಲ್ಯಾಗ್ ಮಾರ್ಚ್ ಆಗುತ್ತೆ. ಮಧ್ಯದಲ್ಲಿ ಆ ಏರಿಯಾಗಳಲ್ಲಿ ಪಬ್ಲಿಕ್ ಜೊತೆ ಸೆಂಟ್ರಲ್ ಫೋರ್ಸಸ್ಸು ಇಂಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ನಡೆಯುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಈಗ ಮುಂದೆ ಬರ್ತಕ್ಕಂಥ ಏನು ಎಲೆಕ್ಷನ್ಸ್ ಇದೆ, ಆ ಎಲೆಕ್ಷನ್ಸಲ್ಲಿ ಜನರಲ್ಲಿ ಒಂದು ಆತ್ಮವಿಶ್ವಾಸನ ಹೆಚ್ಚತಕ್ಕಂಥದ್ದು ಮತ್ತು ಏರಿಯಾ ಫ್ಯಾಮಿಲರೈಸೇಷನ್ ಅಂತ ಹೇಳ್ತೀವಿ. ಏರಿಯಾ ಫ್ಯಾಮಿಲರೈಸೇಷನ್ ಅಂದರೆ ಸೆಂಟ್ರಲ್ ಫೋರ್ಸಸ್ ಬಂದಾಗ ಯಾವ್ಯಾವ ಏರಿಯಾಗಳು ಸೆನ್ಸಿಟಿವ್ ಇದ್ದಾವೆ, ಆ ಏರಿಯಾದಲ್ಲಿ ಏನಿದೆ, ಅಲ್ಲಿ ಏನು ಚಟುವಟಿಕೆಗಳಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಕೆಲಸನೂ ಅದು ಆಗ್ತಾ ಇರುತ್ತೆ. ಸೊ ಈ ಮೂರು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಒಂದು ಫ್ಲ್ಯಾಗ್ ಮಾರ್ಚು, ಇನ್ನೊಂದು ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರಿಗೆ ಅವರಲ್ಲಿ ಕಾನ್ಫಿಡೆನ್ಸನ್ನು ಹೆಚ್ಚಿಗೆ ಮಾಡೋದು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ, ಮತ್ತು ವೋಟ್ ಹಾಕಲಿಕ್ಕೆ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು. ಮೂರನೇದು ಏರಿಯಾ ಫ್ಯಾಮಿಲರೈಸೇಷನ್. ಯಾವ ಏರಿಯಾ ಸೆನ್ಸಿಟಿವ್ ಇದೆ, ವಲ್ನರೇಬಲ್ ಇದೆ, ಅಲ್ಲಿರ್ತಕ್ಕಂಥ ಜನರಿಗೆ ಆತ್ಮವಿಶ್ವಾಸನ ತುಂಬೋದು, ಅಲ್ಲಿರ್ತಕ್ಕಂಥ ಬ್ಯಾಡ್ ಕ್ಯಾರೆಕ್ಟರ್ಸ್ಗಳಿಗೆ ಒಂದು ಮೆಸೇಜನ್ನು ಕೊಡ್ತಕ್ಕಂಥ ಒಂದು ಫ್ಲ್ಯಾಗ್ ಮಾರ್ಚ್ ಇದಾಗಿರುತ್ತೆ. ಇಲ್ಲಿವರೆಗೆ ನಮಗೆ ಬಂದಿರತಕ್ಕಂಥದ್ದು ಒಂದು ಕಂಪ್ನಿ CRPF ಒಂದು ಕಂಪ್ನಿ ಬಂದಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಫೋರ್ಸಸ್ಸು ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಈ ಥರದ್ದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತೇವೆ. ಸದ್ಯಕ್ಕೆ ಇವರು ಬಂದಿರತಕ್ಕಂಥದ್ದು ಒಂದು 60 ಇದ್ದಾರೆ. ಸೊ ಇದು 70 ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಎಲ್ಲ ಇನ್ಕ್ರೀಸ್ ಆಗಿಬಿಟ್ಟು 110, 120 ಆಗುತ್ತೆ. ಅಷ್ಟು ಬರುತ್ತೆ. ನಮಗೆ ಬಂದಿರತಕ್ಕಂಥದ್ದು CRPF ಕಂಪ್ನಿ E240M ಅಂತ. ಸೊ ಮಹಿಳಾ ಕಂಪ್ನಿ, ಇದು ಮಹಿಳಾ ಕಂಪ್ನಿ ಬಂದಿದೆ. ಈಗ ಬಂದಿದ್ದಾರೆ. ಈಗ ಏನಿದೆ ಒಂದು 70 ಇದು ವುಮನ್ CRPF ಇದ್ದಾರೆ, ಸೋಲ್ಜರ್ಸ್ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅವ್ರದ್ದು ಕಂಪ್ನಿ ಕಮಾಂಡರು, ಮೆಡಿಕಲ್ ಆಫೀಸರು ಮತ್ತು ಸೆಕೆಂಡ್ ಇನ್ ಕಮಾಂಡರು ಅವರೆಲ್ಲ ಬರ್ತಾರೆ. ಅವರೆಲ್ಲ ದೇ ಆರ್ ಕಮಿಂಗ್. ಇವತ್ತಿನಂದ್ರೆ ನಾಳೆ ದೇ ಆರ್ ಎಕ್ಸ್ಪೆಕ್ಟೆಡ್ ಟು ರೀಚ್. ಸೊ ಅದ್ರ ಪ್ರಕಾರ ನಾವು ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಚಟುವಟಿಕೆಗಳನ್ನು ಕೈಗೊಳ್ತೇವೆ. ಜಿಲ್ಲೆಯಾದ್ಯಂತ ಈ ಥರ ಚಟುವಟಿಕೆಗಳು ನಡೆಯುತ್ತೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾಗಳಿದೆ, ನಾವು ಮತಗಟ್ಟೆಗಳನ್ನು ನಾವು ಎರಡು ರೀತಿ ಭಾಗ ಮಾಡ್ತೀವಿ. ಒಂದು ನಾರ್ಮಲ್ ಮತಗಟ್ಟೆಗಳು, ಇನ್ನೊಂದು ಕ್ರಿಟಿಕಲ್ ಮತಗಟ್ಟೆಗಳು ಅಂತ, ಕ್ರಿಟಿಕಲ್ ಬೂತ್ಸ್ ಅಂತ. ಆ ಕ್ರಿಟಿಕಲ್ ಬೂತ್ಸ್ ಎಲ್ಲೆಲ್ಲಿದೆ, ವಲ್ನರೇಬಲ್ ಬೂತ್ಸ್ ಎಲ್ಲೆಲ್ಲಿದೆ, ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇದೆ, ಅದೆಲ್ಲ ರೀತಿಯಿಂದ ಇರ್ಬೋದು. ಪೊಲಿಟಿಕಲಿ ಸೆನ್ಸಿಟಿವ್ ಇರ್ಬೋದು, ಕಮ್ಯುನಲಿ ಸೆನ್ಸಿಟಿವ್ ಇರ್ಬೋದು, ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಇರ್ಬೋದು, ಮತ್ತು ಬೇರೆ ಥರದ್ದು ಬ್ಯಾಡ್ ಎಲಿಮೆಂಟ್ಸ್ ಎಲ್ಲಿ ಹೆಚ್ಚಿಗೆ ಇದ್ದಾರೆ ಅಂತಹ ಏರಿಯಾಗಳಲ್ಲಿ ನಾವು ಈ ಥರ ಚಟುವಟಿಕೆಗಳನ್ನು ಕೈಗೊಂಡು ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ. ಅದನ್ನು ನಾವು ಈಗ ಬೂತ್ ಕಟಗರೈಸೇಷನ್ ಆಗಿದೆ. ನಮ್ಮದು ಬೂತ್ ಕಟಗರೈಸೇಷನ್ ಇದೆ. ಆ ಬೂತ್ ಕಟಗರೈಸೇಷನ್ ಪ್ರಕಾರ ಕ್ರಿಟಿಕಲ್ ಮತ್ತು ನಾರ್ಮಲ್, ಆ ಕ್ರಿಟಿಕಲ್ ಬೂತ್ಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಾವು ಈ ಥರದ್ದು ಮಾಡ್ತೀವಿ. ಅದು ಇಟ್ಸ್ ಮಿಕ್ಸ್ ಆಫ್ ಎವ್ರಿಥಿಂಗ್. ಈಗ ನಾವು ಬಂದಿರತಕ್ಕಂಥದ್ದು ಏರಿಯಾ ಕೆಲವೊಂದು ಮಿಕ್ಸ್ಡ್ ಪಾಪ್ಯುಲೇಷನ್ ಏರಿಯಾ ಇರುತ್ತೆ, ಕೆಲವೊಂದು ಕಮ್ಯುನಿಟಿಗಳು ಎಲ್ಲ ಒಟ್ಟಿಗೆ ಇರ್ತಕ್ಕಂಥ ಏರಿಯಾಗಳಿರುತ್ತೆ, ಕೆಲವೊಂದು ಬೂತ್ಗಳಲ್ಲಿ ಒಟ್ಟಿಗೆ ಬಂದು ವೋಟ್ ಹಾಕ್ತಕ್ಕಂಥ ಏರಿಯಾಗಳಿರುತ್ತೆ. ಸೊ ಮತ್ತು ಎರಡೆರಡು ಪಾರ್ಟಿಗಳ ಪ್ರಾಬಲ್ಯತೆ ಹೆಚ್ಚಿಗೆ ಇರುತ್ತೆ. ಅಂತಹ ಏರಿಯಾಗಳಲ್ಲಿ ಇದು ನಾವು ರೂಟ್ ಮಾರ್ಚ್ ಮಾಡೋದ್ರಿಂದ ಜನರಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ. ಬೇರೆ ಥರದ ಯಾವುದೇ ಏನು ಅವ್ರಿಗೆ ಭಯ ಆ ಥರ ಇದ್ದರೆ ಅದನ್ನು ನಾವು ಹೋಗಲಾಡಿಸ್ಬೋದು. ಇನ್ನೊಂದು ತಮಗೆ ಗೊತ್ತಿದ್ದಂಗೆ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವಲ್ಪ ಆ ಏರಿಯಾದಲ್ಲಿ ಮುಂಚೆ ಏನು ನಮ್ಮದು ನಕ್ಸಲ್ ಅಫೆಕ್ಟೆಡ್ ಏರಿಯಾಗಳಿತ್ತು, ಬೂತ್ಗಳಿತ್ತು. ಬಟ್ ಈಗ ಇತ್ತೀಚೆಗೆ ಯಾವುದೂ ಅಲ್ಲಿ ಮೂವ್ಮೆಂಟ್ ಆಗಿಲ್ಲ ಇಲ್ಲಿವರೆಗೆ. ಬಟ್ ಆ ಏರಿಯಾಗಳಲ್ಲೂ ನಾವು ಎಲ್ಲ ಹೆಚ್ಚಿನ ರೀತಿಯಿಂದ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಹೆಚ್ಚಿನ ರೀತಿಯಿಂದ ಫೋರ್ಸ್ ಡಿಪ್ಲಾಯ್ಮೆಂಟು ಮತ್ತು ಈ ಥರದ್ದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ನಾವು ತೆಗೆದುಕೊಳ್ತೇವೆ.